ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ನಾವು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿಸಿದ್ದೀವಿ, ವಿಜಯಶಂಕರ್ ಅವರನ್ನು. ಈಗ ನಾವು ಜಂಟಿಯಾಗಿ ಪ್ರಚಾರ ಮಾಡ್ತೀವಿ, ಪ್ರಾರಂಭ ಆಗಿದೆ ಈಗ ಜಂಟಿ. ಬಟ್ ಸಣ್ಣ ಪುಟ್ಟ ಘಟನೆಗಳು ಯಾವುದೋ ಯಾವನೋ ಒಬ್ಬ ವ್ಯಕ್ತಿ, ಇದು ನಿಜ. ಕಾಂಗ್ರೆಸ್ ಮತ್ತು JDS ಭಾಳ ವರ್ಷಗಳಿಂದ ಪರಸ್ಪರ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಪಕ್ಷಗಳು. ಅದು ಗ್ರಾಮ ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿಗಳಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ನಮಗೂ ಅವ್ರಿಗೆ ಫೈಟು. BJP ಏನು ಇರಲಿಲ್ಲ. BJP ನಗರದಲ್ಲಿ ಸ್ವಲ್ಪ ಕೆಲವು ಪಾಕೆಟ್ಗಳು ಬಿಟ್ಟರೆ ಹಳ್ಳಿಗಳಲ್ಲಿ ಅವ್ರದ್ದೇನೂ ಇರಲಿಲ್ಲ. ಹಾಗಾಗಿ ನಮಗೂ ಅವ್ರಿಗೆ ಫೈಟ್ ನಡೀತಾ ಇರೋದು. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಹೋರಾಟ ಬಂದವ್ರೆ, ಮುನ್ಸಿಪಲ್ ಚುನಾವಣೆಗಳಲ್ಲಿ ಹೋರಾಟ ಬಂದವ್ರೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕಾರ್ಪೊರೇಷನ್, ಹೀಗೆ ಪರಸ್ಪರ ಭಾಳ ವರ್ಷಗಳಿಂದ ಹೋರಾಟ ಬಂದಿರ್ತಕ್ಕಂಥದ್ದು. ಹಾಗಾಗಿ ಕೆಳ ಹಂತದಲ್ಲಿ ಸಣ್ಣ ಪುಟ್ಟ ಕೆಲವು ಭಿನ್ನಾಭಿಪ್ರಾಯಗಳಿರ್ತವೆ. ಅವೇನು ದೊಡ್ಡ ಸಮಸ್ಯೆಗಳೇನಲ್ಲ. ಯಾರೋ ಮಾತಾಡೋವಾಗ ನಿನ್ನೆ JDS ಕಾರ್ಯಕರ್ತರ ಸಭೆಯಲ್ಲಿ ಯಾರೋ ಒಂದಿಬ್ಬರು ಇಲ್ಲ ನಾವು ಓಟ್ ಹಾಕಲ್ಲ ಕಾಂಗ್ರೆಸ್ಗೆ ಅಂತಂದ್ರೆ ಅದೇ ಒಂದು ದೊಡ್ಡ ಸುದ್ದಿ ಆಗಿಬಿಟ್ಟು ಇಡೀ ದಿನ ಅದೇ ಚರ್ಚೆ ಆಗುತ್ತೆ. ಇನ್ನೆಲ್ಲೋ ಕಾಂಗ್ರೆಸ್ ಸಭೆಯಲ್ಲಿ ಒಬ್ಬರು ಇಬ್ಬರು ಇಲ್ಲ ನಾವು ಜನತಾದಳಕ್ಕೆ ಓಟ್ ಹಾಕಲ್ಲ ಅಂತಂದರೆ ಅದೇ ಒಂದು ದೊಡ್ಡ ಸುದ್ದಿ ಆಗ್ಬಿಡ್ತದೆ. ಅವರಿಬ್ಬರೇ ಪಾರ್ಟಿ ಅಲ್ಲ, ಸಾವಿರಾರು ಕಾರ್ಯಕರ್ತರಿದ್ದಾರೆ ಪಾರ್ಟಿನಲ್ಲಿ. ಯಾವನೋ ಒಬ್ಬರು ಇಬ್ಬರು, ಯಾವನೋ ಒಬ್ಬರು ಒಂದೆರಡು BJP ಹುಡುಗರು ಬಂದ್ಬಿಟ್ಟಿರ್ತವೆ, ಅವು ಮೋದಿ ಅಂದ್ಬಿಟ್ಟಿರ್ತವೆ. ಅದನ್ನೇ ಒಂದು ದೊಡ್ಡದೇ ಜನತಾದಳದ ಕಾರ್ಯಕರ್ತರ ಸಭೆಯಲ್ಲಿ ಮೋದಿ ಅಂದ್ಬಿಟ್ರು ಅಂತ. ಅಲ್ಲಿ ನಾನು ಹೇಳ್ತೇನೆ, ಮೈಸೂರಿನಲ್ಲಿ ಎಲ್ಲರೂ ಕೂಡ 99% ಒಂದಾಗಿ ಕೆಲಸ ಮಾಡ್ತಾರೆ. 99%. ನಗರ ಪಾಲಿಕೆಯಲ್ಲಿ ಎಲ್ಲ ಕಾರ್ಪೊರೇಟ್ಗಳು, JDS ಕಾರ್ಪೊರೇಟ್ಗಳು, ಕಾಂಗ್ರೆಸ್ ಕಾರ್ಪೊರೇಟ್ಗಳು ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬರು ಇಬ್ಬರು ಕಾರ್ಯಕರ್ತರು ಹೇಳಿರ್ಬೋದು, ಅವರ ಅಭಿಪ್ರಾಯ ವ್ಯಕ್ತ ಮಾಡಿರ್ಬೋದು. ಹಾಗಂತೇಳಿ ಅಲ್ಟಿಮೇಟ್ಲಿ ಪಾರ್ಟಿ ಏನು ತೀರ್ಮಾನ ತಗೋತದೆ ಆ ತೀರ್ಮಾನದಂತೆ ನಡೀತದೆ. ಭಾಳ ಯಾರಾದರೂ ಪಕ್ಷಕ್ಕೆ ವಿರುದ್ಧವಾಗಿ ಮಾಡ್ತೀವಿ ಅಂತಂದರೆ ನೀವು ಹೋಗ್ರಪ್ಪ ಅಂತೀವಿ, ನಿಮ್ಗೆ ಇಷ್ಟ ಇಲ್ಲದ್ರೆ ಓರಯಾತಾಗಿ ಅಂತ ಹೇಳ್ಬೇಕಾಗತ್ತೆ. ಉದಾಹರಣೆ ಅದೇ ಒಂದು ದೊಡ್ಡ ಸಮಸ್ಯೆ ಏನಲ್ಲ ನಮಗೆ. ಅದರಿಂದ ಅದು ಭಾಳ ದೊಡ್ಡದಾಗಿ ಅದಕ್ಕೆ ಪ್ರಚಾರ ಸಿಗ್ತಾ ಇದೆ. ಇಟ್ಸ್ ನಾಟ್ 99% ಕಾಂಗ್ರೆಸ್ ಪಾರ್ಟಿ ವರ್ಕರ್ಸು, JDS ಕಾಂಗ್ರೆಸ್ ವರ್ಕರ್ಸು ಒಟ್ಟಾಗಿ ಕೆಲಸ ಮಾಡ್ತಾರೆ. ನಾನು ಮೈಸೂರಿನಲ್ಲಿ 40 ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಪಾರ್ಟಿಯವರು ಗೊತ್ತಿದ್ದಾರೆ ನನಗೆ. BJP ಅವ್ರು ಯಾರು, ಕಾಂಗ್ರೆಸ್ನವ್ರು ಯಾರು, JDSನವ್ರು ಯಾರು. ನನಗೆ ಎಲ್ಲ ಸಣ್ಣ ಕಾರ್ಯಕರ್ತರಿಂದ ಹಿಡಿದು ದೊಡ್ಡ ಕಾರ್ಯಕರ್ತರವರೆಗೂ ಕೂಡ ಎಲ್ಲರೂ ಕೂಡ ಗೊತ್ತಿದ್ದಾರೆ. ಅದರಿಂದ ಅವೆಲ್ಲ ಸಣ್ಣ ಪುಟ್ಟವಾಗ್ತವೆ. ನಾನು ಈಗ ತಾನೇ GT ದೇವೇಗೌಡ ಫೋನ್ ಮಾಡಿದ್ದೆ, ನಾನು ಏನಪ್ಪ ಅದು ಗಲಾಟೆ ಅಂತ. ಇಲ್ಲ ಯಾರೋ ಒಂದು ಇಬ್ಬರು ಸರ್ ಇದು ಮಾತಾಡಿದ್ರು, ಆಮೇಲೆ ನಾವು ಸಮಾಧಾನ ಮಾಡಿ ಎಲ್ಲ ಸರೋಯ್ತು ಸರ್, ಎಲ್ಲ ಏನೂ ಇಲ್ಲ ಅಂತ ಹೇಳ್ದ ಅವನು. ಸೊ ಈ ಥರದವೆಲ್ಲ ಆಗ್ತವೆ. ಬಟ್ ಮೈಸೂರಿನಲ್ಲಿ ಈ ಸಾರಿ BJPಯವರು ಇದ್ರ ಲಾಭ ತಗೊಳಕ್ಕೆ ನೋಡ್ತಾರೆ. ಅಲ್ಲಿ ಕಾಂಗ್ರೆಸ್ JDSನಲ್ಲಿ ಸಮನ್ವಯತೆ ಬಂದಿಲ್ಲ, ಅದರಿಂದ ನಮಗೆ ಲಾಭ ಆಗ್ತದೆ. ಅವರಂತ ಮೂರ್ಖರು ಯಾರೂ ಇಲ್ಲ. ಅವ್ರಿಗೇನು ಲಾಭ ಆಗ್ತದೆ? ಏನೂ ಲಾಭ ಆಗೋದಿಲ್ಲ. ಈಗ ಪಿರಿಯಾಪಟ್ಟಣದಲ್ಲಿ ವೆಂಕಟೇಶ ಮಾದೇವ್ ಈಗ ಸಿಟ್ಟಿಂಗ್ MLA JDSನವರು, ನಮ್ಮ ವೆಂಕಟೇಶ್ ಮಾಜಿ ಮಂತ್ರಿ, ಅವರಿಬ್ಬರು ನಿನ್ನೆ ಪಿರಿಯಾಪಟ್ಟಣ ಮತ್ತು 16 ಪಂಚಾಯತಿಗಳಿಗೂ ಒಟ್ಟಿಗೆ ಹೋಗಿ ಕೆಲಸ ಮಾಡಿದ್ದಾರೆ. ಅದು ಭಾಳ ದೊಡ್ಡ ಭಿನ್ನಾಭಿಪ್ರಾಯ ಇತ್ತು ಮಾದೇವ್ ವೆಂಕಟೇಶ್ಗೂ. ಈಗ ಜೊತೆನಲ್ಲಿ ಹೋಗಿದ್ದಾರೆ. ನನಗೂ GTಗೂ ಭಾಳ ವ್ಯತ್ಯಾಸ ಇತ್ತು. ನಾವಿಬ್ಬರು ಮಾತಾಡ್ತಾ ಇದ್ದೀವಿ. ಈಗ ಇವು ಯಾರೋ ಕೆಲವರು ಈ ಥರ ಇರ್ತವೆ. ಸೊ ಅದರಿಂದ ಅಲ್ಲಿ ಸಾರಾ ಮಹೇಶ್ ಅವರು ನಾಮಿನೇಷನ್ ಹಾಕಕ್ಕೆ ಬಂದಿದ್ದರು, ಮತ್ತು ಬೇರೆ ಸಂದರ್ಭದಲ್ಲೆಲ್ಲ ಬಂದಿದ್ದರು, ಅವರೆಲ್ಲ ಮಾಡ್ತಾಯಿದ್ದಾರೆ. ನಾವು ಅದಕ್ಕೆ ಈಗ ಯಾರಾದರೂ ನಮ್ಮ ಪಾರ್ಟಿನಲ್ಲಿ ಯಾರಾದರೂ
ಈ ಮೈತ್ರಿನ ಮಾನಸಿಕವಾಗಿ ಎಲ್ಲರೂ ಒಪ್ಕೋಬೇಕು ಕಾರ್ಯಕರ್ತರು. ಯಾಕಂದರೆ ಇದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಮೈತ್ರಿ, ಇದು ರಾಹುಲ್ ಗಾಂಧಿಯವ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಮೈತ್ರಿ, ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ನಾಯಕರುಗಳು ಕೂಡ ಒಮ್ಮತದಿಂದ ಆಗಿರ್ತಕ್ಕಂಥ ಮೈತ್ರಿ. ಇದು ಯಾರಾದರೂ ಇದನ್ನು ವಿರುದ್ಧ ಮಾಡಿದ್ರೆ ಅವ್ರು ಯಾರು ಕೂಡ ನಮ್ಮ ಪಕ್ಷದಲ್ಲಿ ಇರಬೇಕಾದಂಥ ಅಗತ್ಯ ಇಲ್ಲ. ಮೈತ್ರಿ ಯಾರಾದ್ರು ವಿರೋಧ ಮಾಡಿದ್ರೆ ದೇ ಕ್ಯಾನ್ ಲೀವ್ ದಿ ಪಾರ್ಟಿ ಆ್ಯಂಡ್ ಗೋ ಅಂಡ್ ಜಾಯಿನ್. ಅವ್ರಿಗೆ ಯಾವುದು ಇಷ್ಟಪಡ್ತದೆ ಆ ಪಾರ್ಟಿಗೆ ಹೋಗಿ ಸೇರ್ಕೋಬೋದು. ಬಟ್ ಮೈತ್ರಿನ ಒಪ್ಕೋಬೇಕು. ಈಗ ಅಂತ ನಿಮ್ಮ ಅಭಿಪ್ರಾಯ, ಜನಗಳ ಅಭಿಪ್ರಾಯ ಅಲ್ಲ, ಜನಗಳ ಅಭಿಪ್ರಾಯ ಅಲ್ಲ ಅದು. ಯಾರು ಚಕ್ರವ್ಯೂಹ ನೀವು ನೋಡಿದ್ದೀರಾ? ನೀವು ನೋಡಿದ್ದೀರಂದ್ರೆ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಅದು ಹೆಂಗಿತ್ತು ಅಂತಲೇ ಗೊತ್ತಿಲ್ಲ ಯಾರಿಗೂ. ಸುಮ್ಮನೆ ಮಹಾಭಾರತದಲ್ಲಿ ಬಂದಿತ್ತು ಚಕ್ರವ್ಯೂಹ ಅಂತ ಅದನ್ನೇ ಹೇಳ್ತಾ ಇದ್ದೀವಿ. ಚಕ್ರವ್ಯೂಹ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅದು ಹೆಂಗಿತ್ತು ಅಂತ ಗೊತ್ತಾ? ಮತ್ತೆ ನಡೆ ಅದು ಕಟ್ಕೊಂಡು ಈಗ ಚಕ್ರವ್ಯೂಹನ